ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇದು ಸಾಮಾನ್ಯ ಜ್ಯೋತಿಷ್ಯ ಮಾತಲ್ಲ. ಇದು ದೇವರು ನಿಮಗೆ ನೀಡುತ್ತಿರುವ ಒಂದು ಎಚ್ಚರಿಕೆ. ನಿಮ್ಮ ಜೀವನದಲ್ಲಿ ಏನೋ ಸರಿಯಾಗಿಲ್ಲ ಅನ್ನೋ ಒಂದು ಭಾವನೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅಂದರೆ ಕೇವಲ ಇದು ಆಕಸ್ಮಿಕ ಅಲ್ಲ. ನಿಮ್ಮ ಮನಸ್ಸು ತುಂಬ ಚಂಚಲ, ಆದರೆ ನಿಮ್ಮ ಬುದ್ಧಿ ತುಂಬ ಶಾರ್ಪ್. ಅದಕ್ಕೆ ಕೆಲವರು ನಿಮ್ಮ ಇಂಟೆಲಿಜೆನ್ಸನ್ನೇ ನಿಮ್ಮ ವಿರುದ್ಧ ಬಳಸ್ತಾ ಇದ್ದಾರೆ. ಮಿಥುನ ರಾಶಿಯವರು ಮಾತಿನಲ್ಲಿ ತುಂಬ ಚಾತುರ್ಯರು, ಎಲ್ಲರ ಜೊತೆ ಈಸಿಯಾಗಿ ಮಿಕ್ಸ್ ಆಗ್ತಾರೆ. ನೀವು ಎಲ್ರಿಗೂ ಗುಡ್ ಬುಕ್ಸಲ್ಲಿ ಇರಬೇಕು ಅನ್ನೋ ಒಂದು ಸ್ವಭಾವದವರು. ಆದರೆ ಈ ಗುಣನೇ ಕೆಲವರಿಗೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವ ದ್ವಾರವಾಗಿದೆ. ಹೊರಗೆ ಸ್ನೇಹ, ಒಳಗೆ ಉದ್ದೇಶ ಬೇರೆಯೇ ಇರುತ್ತೆ. ನಿಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನಿಮ್ಮ ಮಾತುಗಳನ್ನು ತಿರುಗಿಸಿ ಬಳಸ್ತಾನೆ. ನೀವು ನಗ್ತಾ ಹೇಳಿದ ಮಾತು ಕೂಡ ಅವನು ಸೀರಿಯಸ್ ಇಶ್ಯೂ ಆಗಿ ಬೇರೆಯವರಿಗೆ ಹೇಳ್ತಾನೆ. ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಆರ್ಗ್ಯುಮೆಂಟ್ಸು, ಇವೆಲ್ಲ ಟ್ರಸ್ಟ್ ಇಶ್ಯೂಸು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಇದೆ. ಮಿಥುನ ರಾಶಿಯವರು ಒಂದೇ ಸಮಯದಲ್ಲಿ ಎರಡು ದಿಕ್ಕಿನಲ್ಲಿ ಯೋಚನೆ ಮಾಡ್ತಿರ್ತಾರೆ. ಡಿಸಿಷನ್ ತಗೋಬೇಕಾದ್ರೆ ಕನ್ಫ್ಯೂಷನ್ ಬರೋದು ಸಹಜ. ಆದರೆ ಈಗ ನಿಮ್ಮ ಕನ್ಫ್ಯೂಷನ್ಗೆ ಕಾರಣ ನಿಮ್ಮ ಮನಸ್ಸಲ್ಲ, ನಿಮ್ಮ ಸುತ್ತಲೇ ಇರುವವರು. ಯಾರು ಸಲಹೆ ಕೇಳಿದರೂ ಪ್ರತಿಯೊಬ್ಬರು ಬೇರೆ ಬೇರೆ ದಾರಿಯನ್ನು ತೋರಿಸ್ತಾ ಇರ್ತಾರೆ. ಅದಕ್ಕೆ ನೀವು ಯಾವುದಕ್ಕೂ ಫೈನಲೈಸ್ ಮಾಡಲಾಗದೆ ಬಳಲ್ತಾ ಇರ್ತೀರ. ಈ ಸಮಯದಲ್ಲಿ ಮಿಥುನ ರಾಶಿಯವರು ತುಂಬ ಜಾಗೃತಿಯಾಗಿ ಇರಬೇಕಾಗುತ್ತೆ. ಫ್ಯೂಚರ್ ಪ್ಲ್ಯಾನ್ಸು, ರಿಲೇಷನ್ಶಿಪ್ ಮ್ಯಾಟರ್ಸ್ ಇವೆಲ್ಲ ಕೂಡ ಎಲ್ಲರ ಮುಂದೆ ಹೇಳೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ನಾನು ನಿಮ್ಮ ವೆಲ್ ವಿಷರಾಗಿ ಹೇಳೋದು ಇಷ್ಟೇ, ಯಾವಾಗಲೂ ಸೈಲೆನ್ಸ್ ಆಗಿರೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯವರ ಡೆಸ್ಟಿನಿ ಫಾಸ್ಟ್ ಚೇಂಜ್ ಆಗಿ ಇರೋದ್ರಿಂದ ನಿಮ್ಮ ಲೈಫ್ ಒಂದು ಟರ್ನ್ ಅರೌಂಡ್ ಆಗೋ ಚಾನ್ಸಸ್ ಇರುತ್ತೆ. ಜಾಬ್ ಆಪರ್ಚುನಿಟಿ, ಫೈನಾನ್ಸ್ ಇಂಪ್ರೂವ್ಮೆಂಟು, ಮೆಂಟಲ್ ರಿಲೀಫ್ ಎಲ್ಲರೂ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಇನ್ನು ಈ ಸಮಯದಲ್ಲಿ ನೀವು ಸುಮ್ಮನೆ ಟೆನ್ಷನ್ ತೊಗೊಂಡು ಇರಬಾರ್ದು, ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ಇಂಪಾರ್ಟೆಂಟ್. ಯಾರ ಮಾತು ಕೇಳದ ಮೇಲೆ ಮನಸ್ಸು ಕಾಮ್ ಆಗಿದೆ ಇದ್ದರೆ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ದೇವರು ನಿಮಗೆ ನಿಮ್ಮ ಮೂಲಕನೇ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಕೊನೆಗೆ ಒಂದು ಮಾತು ಹೇಳೋದಾದರೆ, ಮಿಥುನ ರಾಶಿಯವರೇ, ನೀವು ದುರ್ಬಲರಲ್ಲ, ಆದರೆ ಹೆಚ್ಚು ಮಾತು, ಹೆಚ್ಚು ನಂಬಿಕೆ ಕೆಲವೊಮ್ಮೆ ನಿಮ್ಮ ಶಕ್ತಿಯನ್ನೇ ಕಡಿಮೆ ಮಾಡುತ್ತೆ. ಈಗ ಮೌನವೇ ನಿಮ್ಮ ಬಲ. ಈ ಸಂದೇಶ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಗುಟ್ಟನ್ನು ಯಾವುದೇ ಕಾರಣಕ್ಕೂ ಯಾರ ಮುಂದೆ ಕೂಡ ಹೇಳೋದಕ್ಕೆ ಹೋಗಬೇಡಿ. ಅವರು ನಿಮ್ಮ ಮುಂದೆ ಒಂದು ಥರ ಮಾತಾಡಿ ಮತ್ತೆ ಬೇರೆಯವರ ಹತ್ರ ಇನ್ನೊಂದು ಮಾತಾಡಿ ನಿಮ್ಮ ಜೀವನದಲ್ಲಿ ಹುಳಿ ಉಂಡುವ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇದು ಸಾಮಾನ್ಯ ಜ್ಯೋತಿಷ್ಯ ಮಾತಲ್ಲ. ಇದು ದೇವರು ನಿಮಗೆ ನೀಡುತ್ತಿರುವ ಒಂದು ಎಚ್ಚರಿಕೆ. ನಿಮ್ಮ ಜೀವನದಲ್ಲಿ ಏನೋ ಸರಿಯಾಗಿಲ್ಲ ಅನ್ನೋ ಒಂದು ಭಾವನೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅಂದರೆ ಕೇವಲ ಇದು ಆಕಸ್ಮಿಕ ಅಲ್ಲ. ನಿಮ್ಮ ಮನಸ್ಸು ತುಂಬ ಚಂಚಲ, ಆದರೆ ನಿಮ್ಮ ಬುದ್ಧಿ ತುಂಬ ಶಾರ್ಪ್. ಅದಕ್ಕೆ ಕೆಲವರು ನಿಮ್ಮ ಇಂಟೆಲಿಜೆನ್ಸನ್ನೇ ನಿಮ್ಮ ವಿರುದ್ಧ ಬಳಸ್ತಾ ಇದ್ದಾರೆ. ಮಿಥುನ ರಾಶಿಯವರು ಮಾತಿನಲ್ಲಿ ತುಂಬ ಚಾತುರ್ಯರು, ಎಲ್ಲರ ಜೊತೆ ಈಸಿಯಾಗಿ ಮಿಕ್ಸ್ ಆಗ್ತಾರೆ. ನೀವು ಎಲ್ರಿಗೂ ಗುಡ್ ಬುಕ್ಸಲ್ಲಿ ಇರಬೇಕು ಅನ್ನೋ ಒಂದು ಸ್ವಭಾವದವರು. ಆದರೆ ಈ ಗುಣನೇ ಕೆಲವರಿಗೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವ ದ್ವಾರವಾಗಿದೆ. ಹೊರಗೆ ಸ್ನೇಹ, ಒಳಗೆ ಉದ್ದೇಶ ಬೇರೆಯೇ ಇರುತ್ತೆ. ನಿಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನಿಮ್ಮ ಮಾತುಗಳನ್ನು ತಿರುಗಿಸಿ ಬಳಸ್ತಾನೆ. ನೀವು ನಗ್ತಾ ಹೇಳಿದ ಮಾತು ಕೂಡ ಅವನು ಸೀರಿಯಸ್ ಇಶ್ಯೂ ಆಗಿ ಬೇರೆಯವರಿಗೆ ಹೇಳ್ತಾನೆ. ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಆರ್ಗ್ಯುಮೆಂಟ್ಸು, ಇವೆಲ್ಲ ಟ್ರಸ್ಟ್ ಇಶ್ಯೂಸು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಇದೆ. ಮಿಥುನ ರಾಶಿಯವರು ಒಂದೇ ಸಮಯದಲ್ಲಿ ಎರಡು ದಿಕ್ಕಿನಲ್ಲಿ ಯೋಚನೆ ಮಾಡ್ತಿರ್ತಾರೆ. ಡಿಸಿಷನ್ ತಗೋಬೇಕಾದ್ರೆ ಕನ್ಫ್ಯೂಷನ್ ಬರೋದು ಸಹಜ. ಆದರೆ ಈಗ ನಿಮ್ಮ ಕನ್ಫ್ಯೂಷನ್ಗೆ ಕಾರಣ ನಿಮ್ಮ ಮನಸ್ಸಲ್ಲ, ನಿಮ್ಮ ಸುತ್ತಲೇ ಇರುವವರು. ಯಾರು ಸಲಹೆ ಕೇಳಿದರೂ ಪ್ರತಿಯೊಬ್ಬರು ಬೇರೆ ಬೇರೆ ದಾರಿಯನ್ನು ತೋರಿಸ್ತಾ ಇರ್ತಾರೆ. ಅದಕ್ಕೆ ನೀವು ಯಾವುದಕ್ಕೂ ಫೈನಲೈಸ್ ಮಾಡಲಾಗದೆ ಬಳಲ್ತಾ ಇರ್ತೀರ. ಈ ಸಮಯದಲ್ಲಿ ಮಿಥುನ ರಾಶಿಯವರು ತುಂಬ ಜಾಗೃತಿಯಾಗಿ ಇರಬೇಕಾಗುತ್ತೆ. ಫ್ಯೂಚರ್ ಪ್ಲ್ಯಾನ್ಸು, ರಿಲೇಷನ್ಶಿಪ್ ಮ್ಯಾಟರ್ಸ್ ಇವೆಲ್ಲ ಕೂಡ ಎಲ್ಲರ ಮುಂದೆ ಹೇಳೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ನಾನು ನಿಮ್ಮ ವೆಲ್ ವಿಷರಾಗಿ ಹೇಳೋದು ಇಷ್ಟೇ, ಯಾವಾಗಲೂ ಸೈಲೆನ್ಸ್ ಆಗಿರೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯವರ ಡೆಸ್ಟಿನಿ ಫಾಸ್ಟ್ ಚೇಂಜ್ ಆಗಿ ಇರೋದ್ರಿಂದ ನಿಮ್ಮ ಲೈಫ್ ಒಂದು ಟರ್ನ್ ಅರೌಂಡ್ ಆಗೋ ಚಾನ್ಸಸ್ ಇರುತ್ತೆ. ಜಾಬ್ ಆಪರ್ಚುನಿಟಿ, ಫೈನಾನ್ಸ್ ಇಂಪ್ರೂವ್ಮೆಂಟು, ಮೆಂಟಲ್ ರಿಲೀಫ್ ಎಲ್ಲರೂ ಬರೋದಕ್ಕೆ ರೆಡಿ ಆಗ್ತಾ ಇದೆ.
ಇನ್ನು ಈ ಸಮಯದಲ್ಲಿ ನೀವು ಸುಮ್ಮನೆ ಟೆನ್ಷನ್ ತೊಗೊಂಡು ಇರಬಾರ್ದು, ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ಇಂಪಾರ್ಟೆಂಟ್. ಯಾರ ಮಾತು ಕೇಳದ ಮೇಲೆ ಮನಸ್ಸು ಕಾಮ್ ಆಗಿದೆ ಇದ್ದರೆ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ದೇವರು ನಿಮ್ಮ ಮೂಲಕನೇ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಕೊನೆಗೆ ಒಂದು ಮಾತು ಹೇಳೋದಾದರೆ, ಮಿಥುನ ರಾಶಿಯವರೇ, ನೀವು ದುರ್ಬಲರಲ್ಲ, ಆದರೆ ಹೆಚ್ಚು ಮಾತು, ಹೆಚ್ಚು ನಂಬಿಕೆ ಕೆಲವೊಮ್ಮೆ ನಿಮ್ಮ ಶಕ್ತಿಯನ್ನೇ ಕಡಿಮೆ ಮಾಡುತ್ತೆ. ಈಗ ಮೌನವೇ ನಿಮ್ಮ ಬಲ. ಈ ಸಂದೇಶ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಗುಟ್ಟನ್ನು ಯಾವುದೇ ಕಾರಣಕ್ಕೂ ಯಾರ ಮುಂದೆ ಕೂಡ ಹೇಳೋದಕ್ಕೆ ಹೋಗಬೇಡಿ. ಅವರು ನಿಮ್ಮ ಮುಂದೆ ಒಂದು ಥರ ಮಾತಾಡಿ ಮತ್ತೆ ಬೇರೆಯವರ ಹತ್ರ ಇನ್ನೊಂದು ಮಾತಾಡಿ ನಿಮ್ಮ ಜೀವನದಲ್ಲಿ ಹುಳಿ ಉಂಡುವ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಇದು ಸಾಮಾನ್ಯ ಜ್ಯೋತಿಷ್ಯ ಮಾತಲ್ಲ. ಇದು ದೇವರು ನಿಮಗೆ ನೀಡುತ್ತಿರುವ ಒಂದು ಎಚ್ಚರಿಕೆ. ನಿಮ್ಮ ಜೀವನದಲ್ಲಿ ಏನೋ ಸರಿಯಾಗಿಲ್ಲ ಅನ್ನೋ ಒಂದು ಭಾವನೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅಂದರೆ ಕೇವಲ ಇದು ಆಕಸ್ಮಿಕ ಅಲ್ಲ. ನಿಮ್ಮ ಮನಸ್ಸು ತುಂಬ ಚಂಚಲ, ಆದರೆ ನಿಮ್ಮ ಬುದ್ಧಿ ತುಂಬ ಶಾರ್ಪ್. ಅದಕ್ಕೆ ಕೆಲವರು ನಿಮ್ಮ ಇಂಟೆಲಿಜೆನ್ಸನ್ನೇ ನಿಮ್ಮ ವಿರುದ್ಧ ಬಳಸ್ತಾ ಇದ್ದಾರೆ. ಮಿಥುನ ರಾಶಿಯವರು ಮಾತಿನಲ್ಲಿ ತುಂಬ ಚಾತುರ್ಯರು, ಎಲ್ಲರ ಜೊತೆ ಈಸಿಯಾಗಿ ಮಿಕ್ಸ್ ಆಗ್ತಾರೆ. ನೀವು ಎಲ್ರಿಗೂ ಗುಡ್ ಬುಕ್ಸಲ್ಲಿ ಇರಬೇಕು ಅನ್ನೋ ಒಂದು ಸ್ವಭಾವದವರು. ಆದರೆ ಈ ಗುಣನೇ ಕೆಲವರಿಗೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವ ದ್ವಾರವಾಗಿದೆ. ಹೊರಗೆ ಸ್ನೇಹ, ಒಳಗೆ ಉದ್ದೇಶ ಬೇರೆಯೇ ಇರುತ್ತೆ. ನಿಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನಿಮ್ಮ ಮಾತುಗಳನ್ನು ತಿರುಗಿಸಿ ಬಳಸ್ತಾನೆ. ನೀವು ನಗ್ತಾ ಹೇಳಿದ ಮಾತು ಕೂಡ ಅವನು ಸೀರಿಯಸ್ ಇಶ್ಯೂ ಆಗಿ ಬೇರೆಯವರಿಗೆ ಹೇಳ್ತಾನೆ. ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಆರ್ಗ್ಯುಮೆಂಟ್ಸು, ಇವೆಲ್ಲ ಟ್ರಸ್ಟ್ ಇಶ್ಯೂಸು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಾ ಇದೆ. ಮಿಥುನ ರಾಶಿಯವರು ಒಂದೇ ಸಮಯದಲ್ಲಿ ಎರಡು ದಿಕ್ಕಿನಲ್ಲಿ ಯೋಚನೆ ಮಾಡ್ತಿರ್ತಾರೆ. ಡಿಸಿಷನ್ ತಗೋಬೇಕಾದ್ರೆ ಕನ್ಫ್ಯೂಷನ್ ಬರೋದು ಸಹಜ. ಆದರೆ ಈಗ ನಿಮ್ಮ ಕನ್ಫ್ಯೂಷನ್ಗೆ ಕಾರಣ ನಿಮ್ಮ ಮನಸ್ಸಲ್ಲ, ನಿಮ್ಮ ಸುತ್ತಲೇ ಇರುವವರು. ಯಾರು ಸಲಹೆ ಕೇಳಿದರೂ ಪ್ರತಿಯೊಬ್ಬರು ಬೇರೆ ಬೇರೆ ದಾರಿಯನ್ನು ತೋರಿಸ್ತಾ ಇರ್ತಾರೆ. ಅದಕ್ಕೆ ನೀವು ಯಾವುದಕ್ಕೂ ಫೈನಲೈಸ್ ಮಾಡಲಾಗದೆ ಬಳಲ್ತಾ ಇರ್ತೀರ. ಈ ಸಮಯದಲ್ಲಿ ಮಿಥುನ ರಾಶಿಯವರು ತುಂಬ ಜಾಗೃತಿಯಾಗಿ ಇರಬೇಕಾಗುತ್ತೆ. ಫ್ಯೂಚರ್ ಪ್ಲ್ಯಾನ್ಸು, ರಿಲೇಷನ್ಶಿಪ್ ಮ್ಯಾಟರ್ಸ್ ಇವೆಲ್ಲ ಕೂಡ ಎಲ್ಲರ ಮುಂದೆ ಹೇಳೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ನಾನು ನಿಮ್ಮ ವೆಲ್ ವಿಷರ್ ಆಗಿ ಹೇಳೋದು ಇಷ್ಟೇ, ಯಾವಾಗಲೂ ಸೈಲೆನ್ಸ್ ಆಗಿರೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯವರ ಡೆಸ್ಟಿನಿ ಫಾಸ್ಟ್ ಚೇಂಜ್ ಆಗಿ ಇರೋದ್ರಿಂದ ನಿಮ್ಮ ಲೈಫ್ ಒಂದು ಟರ್ನ್ ಅರೌಂಡ್ ಆಗೋ ಚಾನ್ಸಸ್ ಇರುತ್ತೆ. ಜಾಬ್ ಆಪರ್ಚುನಿಟಿ, ಫೈನಾನ್ಸ್ ಇಂಪ್ರೂವ್ಮೆಂಟು, ಮೆಂಟಲ್ ರಿಲೀಫ್ ಎಲ್ಲರೂ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಇನ್ನು ಈ ಸಮಯದಲ್ಲಿ ನೀವು ಸುಮ್ಮನೆ ಟೆನ್ಷನ್ ತೊಗೊಂಡು ಇರಬಾರ್ದು, ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ಇಂಪಾರ್ಟೆಂಟ್. ಯಾರ ಮಾತು ಕೇಳದ ಮೇಲೆ ಮನಸ್ಸು ಕಾಮ್ ಆಗಿದೆ ಇದ್ದರೆ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ದೇವರು ನಿಮ್ಮ ಮೂಲಕನೇ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ.